ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 1.5 ಲಕ್ಷ ಮೇಲ್ಪಟ್ಟು ಖಾಲಿ ಸೈಟ್ಗಳಿವೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸೈಟ್ ಓನರ್ಸು ಸೈಟ್ಗಳನ್ನ ಖರೀದಿ ಮಾಡಿ ಬೇರೆ ಬೇರೆ ಊರಲ್ಲಿ ಇರುವಂಥವ್ರು ಇದ್ದಾರೆ. ಕೆಲವೊಂದಿಷ್ಟು ಜನ ಫೆನ್ಸಿಂಗ್ ಹಾಕೊಂಡಿದ್ದಾರೆ, ಕೆಲವೊಂದಿಷ್ಟು ಜನ ಹಾಗೆ ಖಾಲಿ ಬಿಟ್ಟಿದ್ದಾರೆ. ಈ ಮಳೆಗಾಲ ಇರೋದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ಗಿಡ ಗಂಟಿ ಕಸ ಎಲ್ಲ ಬೆಳೀತಾ ಇದೆ. ಅಲ್ಲಿ ವಿಷಜಂತುಗಳಿಗೆ ಆಶ್ರಯ ಸ್ಥಾನ ಆಗ್ತಾ ಇದೆ. ಅದು ಅಲ್ಲದೆ ಅಲ್ಲಿ ಅಕ್ಕಪಕ್ಕ ವಾಸಿಸ್ತಿರುವಂತ ಜನರು ಆ ಖಾಲಿ ಸೈಟ್ ಅನ್ನೇ ಡಂಪಿಂಗ್ ಯಾರ್ಡ್ ಅಂತೇಳಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಉಳಿದಂತ ಕಸನೆಲ್ಲ ತಗೊಂಡು ಹೋಗಿ ಹಾಕುವಂತದ್ದು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಈಗಾಗಲೇ ಅಭಿಯಾನವನ್ನು ಕೈಗೊಂಡಿದ್ದೇವೆ. ನಮ್ಮ ನಗರ ಸ್ವಚ್ಛ ನಗರ ಅನ್ನುವಂಥ ಅಭಿಯಾನದ ಅಡಿಯಲ್ಲಿ ನಾವು ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯಿಂದ ಓನರ್ಸ್ಗೆ ನೋಟಿಸ್ ಕೊಡ್ತೇವೆ. ಸೊ ಮುಂದಿನ 15 ದಿನಗಳಲ್ಲಿ ಅವರು ತಮ್ಮ ತಮ್ಮ ಖಾಲಿ ಸೈಟ್ಗಳನ್ನು ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಪಾಲಿಕೆಯವರು ಅಂಥ ಖಾಲಿ ಸೈಟ್ಗಳನ್ನು ಗುರುತಿಸಿ ಅವುಗಳ ಸ್ವಚ್ಛತೆಗೆ ತಗುಲುವ ವೆಚ್ಚ ರೂಪಾಯಿ 5,000ದಿಂದ 50,000 ರೂಪಾಯಿಗಳನ್ನು ಅವರು PIDಗೆ ಒಂದಿಗೆ ನಾವು ಅಟ್ಯಾಚ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್, ಈಗ ಖಾಲಿ ಸೈಟ್ ನಾವು ಕ್ಲೀನ್ ಮಾಡಿದ್ವಿ, ಆ ಓನರ್ ಹೇಳಿದ್ವಿ, ಬರಲಿಲ್ಲ, ಬೇರೆ ಕಡೆ ಇದ್ದಾರೆ ಅಂತ ಸಮಯದಲ್ಲಿ ನಾವು ಅವರ PIDಗೆ ಟ್ಯಾಕ್ಸ್ ಜೊತೆ ಅದನ್ನು ಅಟ್ಯಾಚ್ ಮಾಡುವಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಸೊ ಇದರಿಂದ ಅವರು ಯಾವಾಗೂ ಟ್ಯಾಕ್ಸ್ ತುಂಬಬೇಕು ಅಂತ ಬಂದಾಗ ಅದನ್ನು ಕೂಡ ಬರೆಸಲೇಬೇಕಾಗುತ್ತೆ. ಇದ್ರ ಮುಖಾಂತರ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ ಸ್ವಚ್ಛತೆಗೆ ಒಂದು ದೃಢವಾದ ಹೆಜ್ಜೆಯನ್ನು ಇಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಸರ್, ಈಗ ಅವರು ಓನರ್ಗಳು ಸಿಗೋದಿಲ್ಲ ಸರ್, ಅವ್ರು ಇಲ್ಲೇ ಇರ್ತಾರೆ, ಅವ್ರುಗಳನ್ನ ಹೆಂಗೆ ಗುರುತಿಸ್ತೀವಿ ಸರ್? ಸರ್, ಈಗ ನಮ್ಮ ಜೋನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಬಿಲ್ ಕಲೆಕ್ಟರ್ಸ್ ಇರ್ತಾರೆ, ಈ ಟೀಮಲ್ಲಿ ವಲಯ ಸಹಾಯಕ ಆಯುಕ್ತರು ಇರ್ತಾರೆ, ಪರಿಸರ ಅಭಿಯಂತರು ಇರ್ತಾರೆ, ಆಮೇಲೆ ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಇರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ. ಸೊ ಎಲ್ಲರೂ ಟೀಮ್ ಮಾಡಿಕೊಂಡು ಸೊ ಆ ಖಾಲಿ ಸೈಟ್ ಯಾವುದಿದೆ, ಅದ್ರ PID ನಂಬರ್ ಯಾರು, PID ನಂಬರ್ ಗೊತ್ತಾದ ತಕ್ಷಣ ಅದ್ರ ಓನರ್ ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ನಮಗೆ. ಸೊ PID ಹಂಚಿಕೆಗಳನ್ನು ಏನೋ ನಮ್ಮ ವಲಯ ಕಚೇರಿಗಳಿಂದ ಮಾಡಿರೋದ್ರಿಂದ PIDಗಳನ್ನು ಹುಡುಕುವುದು ಏನು ಕಷ್ಟ ಆಗೋದಿಲ್ಲ ನಮಗೆ. ಓಕೆ, ಇದನ್ನು ಈ ವಾರದಲ್ಲಿ ಸ್ಟಾರ್ಟ್ ಮಾಡಿದೆ ಸರ್? ಸರ್, ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಸ್ವಲ್ಪ ಎಲೆಕ್ಷನ್ ವರ್ಕಲ್ಲಿ ಬಿಜಿ ಆಗಿದ್ದರಿಂದ ಸ್ವಲ್ಪ ಹ್ಯಾಂಪರ್ ಆಗಿತ್ತು. ಇನ್ನು ಮುಂದೆ ಮತ್ತೆ ನಾವು ತೀವ್ರಗತಿಯಲ್ಲಿ ಇದನ್ನು ನಾವು ಪ್ರಾರಂಭ ಮಾಡ್ತೀವಿ.